ನಮ್ಮ ಮನೆಗೆ ಸಂವಿಧಾನ ಕುಟೀರ ಎಂದು ನಾಮಕರಣ ಮಾಡಿ ಅದು ಬಸವ ಜಯಂತಿ ದಿನ ನಾವು ಗೃಹ ಪ್ರವೇಶವನ್ನು ಮಾಡಿದೆವು. ಸಂವಿಧಾನ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಯಾಕೆ ನಾವು ಮುಖ್ಯ ಅಂತ ಭಾವಿಸ್ತೀವಿ ಅಂತಂದ್ರೆ, ನಾವು ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನೋದು ಒಂದು ಕಾನೂನು ಅಂದ್ರೆ ನಿಯಂತ್ರಣ. ಅದು ಪ್ರತಿಯೊಂದು ರಾಜಕೀಯ ಆಗಲಿ, ಸಾಮಾಜಿಕವಾಗ್ಲಿ, ಆರ್ಥಿಕವಾಗ್ಲಿ ಪ್ರತಿಯೊಂದಕ್ಕೂ ಅದು ಒಂದು ನಿಯಂತ್ರಣ ಅಂತಾನೆ ಭಾವಿಸ್ತೇನೆ. ಅಂಬೇಡ್ಕರ್ ಅವರು ಒಂದು ತುಂಬಾ ಕಷ್ಟ ಜೀವನದಿಂದ ಹಳ್ಳಿಯಿಂದ ಬೆಳೆದು ಅವರು ಮುಂದಿನ ಒಂದು ನಮ್ಮ ತಲೆಮಾರು ಈ ತರ ಕಷ್ಟ ಪಡಬಾರ್ದಂತಂದು ಅವರು ನಮಗೆ ನಮ್ಮ ದೇಶದಲ್ಲೆಲ್ಲ ಓಡಾಡಿ ಒಂದು ಕಷ್ಟದ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸಿ ಅವರು ನಮಗೆ ಸಂವಿಧಾನವನ್ನು ಬರೆದು ನಮ್ಮ ಒಂದು ಒಳಿತಿಗಾಗಿ ನಮಗೆ ಅವರು ದುಡಿದ್ರು ಸರ್. ಹೌದು ಸರ್. ನನಗೆ ಸರ್ ಸ್ವಲ್ಪ ಏನಾದರೂ ನನಗೆ ಭವಿಷ್ಯದಲ್ಲಿ ಏನಾದ್ರು ಕನಸುಗಳು ಕಂಡಾಗ ಅದನ್ನು ನಾನು ಬರೆದಿಟ್ಕೊಂತಿದ್ದೆ ಸರ್. ಅದನ್ನು ಒಂದು 2 ವರ್ಷದಿಂದ ನಾನು ಹಿಂಗೆ ಫೇಸ್ಬುಕ್ಕಲ್ಲೇ ಶೇರ್ ಮಾಡ್ಕೊಂಡಿದ್ದೆ ಸರ್. ನಾನು ಮುಂದೆ ಏನಾದರೂ ನನ್ನ ಮನೆ ಕಟ್ಟಿದ್ರೆ ನಾನು ನನ್ನ ಮನೆಗೆ ಸಂವಿಧಾನ ಕುಟೀರವೆಂದನೇ ಹೆಸರಿಡಬೇಕು, ಮತ್ತೆ ಸಂವಿಧಾನ ಪೀಠಿಕೆಯನ್ನು ಮನೆಯ ಮುಂಭಾಗದಲ್ಲಿನೇ ಕೆತ್ತಿ ಹಾಕ್ಬೇಕಂತಂದು ಆವಾಗಲೇ ನಾನು ನಿರ್ಧಾರ ಮಾಡಿದ್ದೆ ಸರ್. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಸರ್ ಮನೆಗೆ ಒಂದು ಅಪ್ಪ ಅಮ್ಮನ ಹೆಸರು, ಇಲ್ಲ ತಂದೆಯ ಹೆಸರು, ಅಜ್ಜನ ಹೆಸರು, ಇಲ್ಲ ತಮ್ಮ ಒಂದು ಪ್ರೀತಿ ಪಾತ್ರರ ಹೆಸರನ್ನು ಇಡುತ್ತಾರೆ ಸರ್. ಆದ್ರೆ ನಾನು ಒಂದು ಈ ಒಂದು ಸಮಾಜದಲ್ಲಿ ಒಂದು ಗೌರವಯುತವಾಗಿ ಜೀವನ ನಡೆಸಕ್ಕೆ ಒಂದು ಕೆಲಸ ಮಾಡ್ಲಿಕ್ಕೆ ನನಗೆ ಏನಾದ್ರೂ ನನ್ನ ಒಂದು ಸ್ಥಾನ ಕೊಟ್ಟಿದೆ ಅಂದ್ರೆ ಅದು ನಮ್ಮ ಭಾರತ ದೇಶ, ಡಾಕ್ಟರ್ BR ಅಂಬೇಡ್ಕರ್ ಮತ್ತು ನಮ್ಮ ಸಂವಿಧಾನ ಸರ್. ಈಗ ಕೆಲವರು ಮನೆಗಳು ಗೃಹ ಪ್ರವೇಶ ಆದಾಗ ಹೊಸ ಮನೆಗಳಲ್ಲಿ ಅವರು ಒಂದು ಏನಾದ್ರೂ ಶುಭಾಷಿತಗಳನ್ನು, ಇಲ್ಲವೇ ದೇವರ ಹೆಸರುಗಳನ್ನು, ಇಲ್ಲವೇ ತಮ್ಮ ಒಂದು ಪ್ರೀತಿ ಪಾತ್ರದ ಏನಾದ್ರೂ ಒಂದು ವಿಶೇಷತೆಗಳನ್ನು ಅದರಲ್ಲಿ ಬರ್ಸಿ ಮನೆ ಮುಂದೆ ಹಾಕಿಸ್ತಾರೆ ಸರ್. ಬಟ್ ನಾನು ಸಂವಿಧಾನ ಪೀಠಿಕೆಯನ್ನೇ ಕೆಚ್ಚಿ ಹಾಕ್ಸ್ಬೇಕಂತ ನನ್ನ ಮನಸ್ಸಲ್ಲಿ ಬಂತಂದ್ರೆ, ನನ್ನ ಮನೆಗೆ ಯಾರಾದ್ರೂ ಬರಲಿ, ಅವರು ಬಂದಾಗ ನನ್ನ ಮನೆಯ ಒಳಗಡೆ ಪ್ರವೇಶಕ್ಕೂ ಮೊದಲೇ ಇದು ಒಂದು ಸಂವಿಧಾನ ಪೀಠಿಕೆಯನ್ನ ಅವ್ರು ಜಾಗೃತರಾಗ್ಲಂತಾನೆ ನಾನು ಸಂವಿಧಾನ ಪೀಠಿಕೆಯನ್ನು ಬರ್ಸಿ ಕೆತ್ತಿ ಹಾಕಿದ್ದೀನಿ ಸರ್. ಸರ್ ಬಹಳ ಕಡೆಯಿಂದ ಪ್ರಶಂಸೆ ಮಾತುಗಳು ಬಂದು ಸರ್, ಬಹಳ ಒಳ್ಳೆ ಕೆಲಸ ಮಾಡಿದಿ ಅಂತಂದು ಹೇಳಿದ್ರು ಸರ್. ಮತ್ತೆ ಸಂವಿಧಾನ ಒಂದು ಜಾಗೃತಿ ಕಾರ್ಯದಲ್ಲಿ ನಿನ್ನ ಒಂದು ಸಣ್ಣ ಕೊಡುಗೆಯೂ ಇದೆ ಅಂತಂದು ಬಹಳ ಮಂದಿ ಖುಷಿ ಪಟ್ರು ಸರ್.